ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಮೀಡಿಯಾ. ವೀಕ್ಷಕರೇ, ಬದುಕು ಬಂದಂತೆ ಸಾಗುವಂತಹ ಹಲವಾರು ಜನಗಳ ಮಧ್ಯೆ ಬದುಕನ್ನು ಹೀಗೇ ರೂಪಿಸಿಕೊಂಡು ತೀರ್ತೀನಿ ಅನ್ನುವಂತಹ ಛಲಗಾರರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ನಮ್ಮ ಡಿವೈನ್ ಮೀಡಿಯಾ ಒಬ್ಬ ಅಪರೂಪದ ಸಾಧಕಿಯನ್ನು ಪರಿಚಯಿಸ್ತಾ ಇದೆ. ಇವರು ತಮ್ಮ ಬದುಕಿನಲ್ಲಿ ಬಂದಂತಹ ಭಾವನೆಗಳನ್ನು ಮೆಟ್ಟಿ ನಿಂತು ಇವತ್ತು ಒಬ್ಬ ಸಾಧಕಿಯಾಗಿ ರೂಪುಗೊಂಡಿದ್ದಾರೆ. ಅವರೇ ಸ್ನೇಹ ಹಿರೇಮಠ ಅಂತ ಒಂದು ಸ್ನೇಹಲೋಕ ಅನ್ನತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳ ಸಾವಿರಾರು ಮಹಿಳೆಯರ ಬಾಳಿಗೆ ಬೆಳಕಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಇರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಒಂದು ಅಪರೂಪದ ಕಾರ್ಯವನ್ನು ಮಾಡ್ತಾ ಹಲವಾರು ಜನರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅವರ ಜೀವನದ ಕಥೆ ಏನು, ವ್ಯಥೆ ಏನು ಅನ್ನೋದನ್ನು ನಮ್ಮ ಇವತ್ತಿನ ಜೀರೋ ಟು ಹೀರೋ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ಹಿರೇಮಠ ಅವರು ತಾವು ಕಳೆದಂತಹ ಬಾಲ್ಯದಲ್ಲಿ ಎಲ್ಲರ ಹಾಗೆ ಶ್ರೀಮಂತರ ಕುಟುಂಬನ ಅಥವಾ ಬಡತನದ ಕುಟುಂಬ ಇತ್ತ, ಹೇಗಿತ್ತು ತಮ್ಮ ಬಾಲ್ಯ ಅನ್ನೋದು? ನಾನು ಚಿಕ್ಕವರಿದ್ದಾಗಿಂದ ಅಂಥ ಶ್ರೀಮಂತಿಕೆ ಮನೆತನವೇನಲ್ಲ ಅಥವಾ ಬಡತನ ಮನೆತನ ಅಂತೂ ಏನಲ್ಲ, ಆದರೆ ಅಪ್ಪನ ಪ್ರೀತಿಯಲ್ಲಿ ಬಹಳ ಇತ್ತು. ಹೀಗಾಗಿ ನನಗೆ ಆ ಬಡತನ ಅಂತ ಏನೂ ಅನಿಸಿಲ್ಲ. ನಾವು ಚಿಕ್ಕವರಿರುವಾಗಲೇ ನಮ್ಮ ತಾಯಿ ಕಳ್ಕೊಂಡೆ. ಹಾಗಾಗಿ ಏನಾಯ್ತು ಅಂದರೆ ಅಪ್ಪನ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಮುಂದಿನ ದಿನಗಳಲ್ಲಿ. ನಂತರ ಆ ಪ್ರೀತಿ ಎಲ್ಲಿಗೆ ಹೋಯಿತು ಅಂದರೆ ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಆ ಶಾಲೆ ಹೇಗೆ, ನಮ್ಮ ಜೀವನ ಹೇಗೆ ಅಂತ ಅಪ್ಪನಿಗೆ ನಮ್ಮೊಂದು ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಅಪ್ಪ 2ನೇ ಮದುವೆ ಮಾಡಿಕೊಂಡ್ರು, ಹೆಚ್ಚಿನ ಗಮನ ಆ ಕಡೆ ಕೊಟ್ಕೋತ ಹೋದರು. ಹಾಗಾಗಿ ಏನಾಯಿತು ಅಂದರೆ ನನ್ನ ಶಾಲೆ 8th ಸ್ಟ್ಯಾಂಡರ್ಡ್ಗೆ ನಿಂತು ಹೋಯಿತು. 8ನೇ ತರಗತಿ ಮುಗಿಸಿ 9ನೇ ತರಗತಿ ಇರುವಾಗಲೇ ನನಗೆ ಅಪ್ಪ ಮದುವೆ ಮಾಡಿಬಿಟ್ರು. ಅಪ್ಪನಿಗೂ ಒಂದು ನೋವು ಇತ್ತು ಅನಿಸುತ್ತೆ. ನನ್ನ ಮಗಳು ಇಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದಾಳೆ, ಅವಳಿಗೋಸ್ಕರ ನಾನು ಕೇರ್ ಮಾಡ್ತಾ ಇಲ್ಲ, ಅವಳು ಮದುವೆ ಮಾಡಿಕೊಟ್ರೆ ಅವಳು ಆ ಮನೆಯಲ್ಲಿ ಆದರೂ ಚೆನ್ನಾಗಿರ್ತಾಳೆ ಅಂದ್ಕೊಂಡು ಅಪ್ಪ ನನಗೆ ಬೇಗ ಮದುವೆ ಮಾಡಿಕೊಟ್ರು ಅಂತ ಅನಿಸುತ್ತೆ. ಆದರೆ ಆ ಮನೆತನ ಕೂಡ ಹಾಗೇ ಇತ್ತು. ನನಗೆ ಅಷ್ಟೊಂದು ಎಜುಕೇಟೆಡು ಅಲ್ಲಿ ವಾತಾವರಣ ಇರಲಿಲ್ಲ. ಹಾಗಾಗಿ ತಿಳುವಳಿಕೆ ಇಲ್ಲದ ಜನ ಅಂಥ ಮನೆಯಲ್ಲಿ ಹೋಗಿ ಉಳಿದು ನನಗೆ ಕಲಿಯುವಾಗ ಒಂದು ಆಸೆಗಳಿದ್ದು, ಏನಾದರೂ ಮಾಡಬೇಕು, ನಾನು ಏನಾದರೂ ನೌಕರಿ ಮಾಡಬೇಕು ಅಥವಾ ಕಲಿಬೇಕು ಅಂಥೇಳಿ. ಅದಕ್ಕೆ ಅವಕಾಶಗಳು ಈ ಮನೆಯಲ್ಲಿ ಸಿಗಲಿಲ್ಲ. ನನಗೆ ಆ ಮನೆಯಲ್ಲಾದರೂ ಒಂದು ಏನೋ ಸ್ವತಂತ್ರ ಸಿಗುತ್ತೆ ಅಥವಾ ಏನೋ ಕಲಿತೀನಿ ಅಂದ್ಕೊಂಡು ಹೋದೆ, ಅಲ್ಲಿನೂ ಸಿಗಲಿಲ್ಲ. ಸ್ವಲ್ಪ ದಿನ ಹೀಗೋ ಕಾಲು ಕಳೆದೆ, ಒಂದು ಮಗುನೂ ಆಯಿತು. ಮಗು ಆದ ನಂತರ ನಾವು ಈ ಮುಧೋಳ ಸಿಟಿಯಲ್ಲಿ ಮನೆ ಮಾಡಬೇಕಾಯಿತು. ಮನೆ ಮಾಡಿದ ನಂತರ ಆವಾಗ ನನಗೆ ಅನ್ನಿಸ್ತು, ಇಲ್ಲ ನಾನು ಏನಾದರೂ ಮಾಡಬೇಕು, ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಕಲಿತು ಒಂದು 4 ಜನಕ್ಕೆ ಹೆಲ್ಪ್ ಆಗುವಂಥ ಏನಾದರೂ ಕೆಲಸ ಮಾಡಬೇಕು. ನಾನು ಬಂದೆ ಕಷ್ಟದಲ್ಲಿ, ನನ್ನಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ, ಅವ್ರಿಗೇನಾದ್ರು ನನ್ನಿಂದ ಸಹಾಯ ಆಗಬೇಕು, ನಾನೇನಾದರೂ ಸಾಮಾಜಿಕವಾಗಿ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡು ನಾನು ಈ ಎಜುಕೇಷನನ್ನು ಮುಂದುವರಿಸಬೇಕು ಅಂಥೇಳಿ ಒಂದು ಮಗು ಆದ್ಮ್ಯಾಗ ಅಂದರೆ ನನ್ನ ಮಗ ದೊಡ್ಡವನಿದ್ದು ಆವಾಗಲೇ ನಾನು ಎಕ್ಸಾಮ್ ಕಟ್ಟಿ SSLC ಎಕ್ಸಾಮ್ ಪಾಸ್ ಮಾಡಿದೆ. ನಂತರ NTC ಅಂಥೇಳಿ ನರ್ಸರಿ ಟೀಚರ್ ಕೋರ್ಸ್ ಅಂಥೇಳಿ ನರ್ಸರಿ ಟೀಚರ್ ಕೋರ್ಸ್ ಮಾಡಿ ಸ್ಕೂಲಲ್ಲಿ ವರ್ಕ್ ಮಾಡಿದೆ ಸುಮಾರು ಒಂದು 4 ವರ್ಷ. ನಂತರ ದಿನಗಳಲ್ಲಿ ಸ್ಕೂಲಲ್ಲಿ ಹಾಗೆ ಹೋಗ್ತಾ ಇದ್ದೆ. ಆವಾಗ ಏನು ಅನ್ನಿಸ್ತೀನಿ, ನನಗೆ ಓನ್ಲಿ ನನ್ನ ಸ್ಕೂಲ್ಗೆ ಟೀಚರಾಗಿ ವರ್ಕ್ ಮಾಡೋದ್ರಿಂದ ನಾನು ಸಾಮಾಜಿಕವಾಗಿ ಏನೂ ಮಾಡೋಕ್ಕಾಗಲ್ಲ. ನನ್ನದೇ ಆದ ಒಂದು ಸಂಸ್ಥೆ ಆಗಲಿ, ನನ್ನದೇ ಆದ ಒಂದು ಪ್ಲಾಟ್ಫಾರ್ಮ್ ಆಗಲಿ ನಾನು ತಯಾರು ಮಾಡ್ಕೋಬೇಕು ಅಂದ್ಕೊಂಡ್ರಿಂದ ನನಗೆ ಆಲ್ರೆಡಿ ಗೊತ್ತಿರೋ ವಿದ್ಯೆ ಅಂದರೆ ಟೈಲರಿಂಗ್ ವಿದ್ಯೆ. ಆ ಟೈಲರಿಂಗ್ ವಿದ್ಯೆಯನ್ನು ಮುಂದೆ ಪ್ರಾರಂಭ ಮಾಡಬೇಕು ಅಂಥೇಳಿ ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಸ್ಕೂಲ್ಗೆ ಹೋಗಿ ಬರ್ತಿದ್ದೆ. ಮಧ್ಯಾಹ್ನ ಬಂದು ನಾನು ಟೈಲರಿಂಗನ್ನು ಕ್ಲಾಸನ್ನು ಹೇಳೋಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲೇ ಅಕ್ಕಪಕ್ಕದಲ್ಲಿರೋ ಒಂದಿಷ್ಟು ಹೆಣ್ಮಕ್ಳನ್ನ ಕರ್ಕೊಂಡು ಅವ್ರಿಗೆ ನನಗೆ ಗೊತ್ತಿರೋ ವಿದ್ಯೆ
ಆ ವಿದ್ಯೆನ ಅವ್ರು ಹೇಳ್ಕೊಟ್ಬಿಟ್ರಾಯ್ತು. ಅವ್ರಿಗೆ ಒಂದು ಜೀವನದಲ್ಲಿ ಸ್ವತಂತ್ರವಾಗಿ ಬದುಕೋಕ್ಕೆ ಅಥವಾ ಸ್ವಂತ ದುಡಿಮೆ ಮಾಡೋಕ್ಕೆ, ಸ್ವಾವಲಂಬನೆ ಬದುಕು ಕಟ್ಕೊಳ್ಳೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ನನಗೂ ಒಂದು ಸಾಮಾಜಿಕವಾಗಿ ಬೆಳೆಯೋಕ್ಕೂ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂಥೇಳಿ ನಾನು ಟೈಲರಿಂಗ್ ಕ್ಲಾಸನ್ನು ಫಸ್ಟು ಪ್ರಾರಂಭ ಮಾಡಿದ್ದು ಟೈಲರಿಂಗ್ ಕ್ಲಾಸು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಸ್ಕೂಲ್ಗೆ ಹೋಗಿ ಬರ್ತಿದ್ದೆ. ಮಧ್ಯಾಹ್ನದ ನಂತರ ಸಾಯಂಕಾಲ 5 ಗಂಟೆವರೆಗೆ ನಾನು ಟೈಲರಿಂಗ್ ಕ್ಲಾಸ್ ಹೇಳ್ತಿದ್ದೆ. ನನ್ನಲ್ಲಿ ಟೈಲರಿಂಗ್ ಕ್ಲಾಸ್ಗೆ ಬರೋ ಜನಗಳು ನೋಡಿಕೊಂಡು ನನಗನ್ನಿಸ್ತಿತ್ತು ಅವಾಗ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಎಷ್ಟೋ ಹೆಣ್ಮಕ್ಳಿಗೆ ಕಲಿಬೇಕು, ನಾನು ಏನಾದರೂ ಮಾಡಬೇಕು ಅಂತ ಎಷ್ಟೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ಅವ್ರಿಗೇನಾಗುತ್ತೆ ಅಂದರೆ ಅವ್ರಿಗೆ ಮನೇಲಿ ಕಲಿಸೋಕೆ ಆಗಲಿ ಅಥವಾ ದುಡ್ಡಿನ ಸಮಸ್ಯೆ, ಹಾಗಾಗಿ ಅವ್ರಿಗೆ ಕಲಿಯೋಕೆ ಅವಕಾಶಗಳು ಸಿಗಿಲ್ಲ. ಎಷ್ಟೋ ಜನ ಮನೆಯಲ್ಲೇ ಕಲಿಸ್ಬೇಕು ಅಂದ್ಕೊಂಡಿರ್ತಾರೆ, ಅವ್ರಿಗೆ ಕಲಿಯೋಕೆ ಮನಸ್ಸಿರಲ್ಲ. ಆ ಹೆಣ್ಮಕ್ಳು ಯಾರಿಗೆ ಕಲಿಬೇಕು ಅನಿಸುತ್ತೆ, ಅವ್ರಿಗೆ ದುಡ್ಡಿನ ಸಮಸ್ಯೆ ಐತೆ ಅಥವಾ ಮನೇಲಿ ಏನೋ ಸಮಸ್ಯೆ ಐತೆ, ಅವ್ರಿಗೆ ನಾನೇನಾದರೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂದ್ಕೊಂಡು ಒಂದು ಸ್ನೇಹ ಲೋಕ ಅಂತೇಳಿ ಒಂದು 10 ಮಂದಿ ಟೀಮ್ ತೊಗೊಂಡು ಒಂದು ಸಂಸ್ಥೆ ಅಂದರೆ ಸಂಘ ಮಾಡಿಕೊಂಡೆ. ನಾನು ಹೇಳಿದೆ ಅವ್ರಿಗೆ ಯಾರಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಅವ್ರಿಗೆ ಒಂದು ಉಚಿತವಾಗಿ ಕಲಿಸ್ಕೊಡ್ತೀನಿ ಅಂತೇಳಿ. ಹಾಗಾಗಿ ಅವತ್ತೇ ಪ್ರಾರಂಭವಾದ ಸ್ನೇಹಲೋಕ ಲೇಡೀಸ್ ಕ್ಲಬ್ ಅಂಥೇಳಿ ಪ್ರಾರಂಭದಲ್ಲಿ ಸ್ನೇಹಲೋಕ ಲೇಡೀಸ್ ಕ್ಲಬ್ ಅಂಥೇಳಿ ಪ್ರಾರಂಭ ಮಾಡಿದೆ. ಏನು ಉದ್ದೇಶ ಸ್ನೇಹಲೋಕದ್ದು ಅಂದರೆ ನನಗೆ ಇರೋ ವಿದ್ಯೆನ ನಾನು ನಿಮಗೆ ಕಲಿಸ್ಕೊಡ್ತೀನಿ, ನಿಮಗೆ 10 ಜನಕ್ಕೆ ಕಲಿಸ್ಕೊಡ್ತೀನಿ. ನೀವು ಅಟ್ಲೀಸ್ಟ್ 10 ಜನ ಒಬ್ಬೊಬ್ಬರಾದರೂ ಒಂದು 4 ಜನಕ್ಕಾದರೂ ನೀವು ಕಲಿಸ್ಕೊಡ್ಬೇಕು. ಅಂದರೆ ನೀವು ಫ್ರೀಯಾಗಿ ಕಲಿತೀರಿ, ನಿಮ್ಮಿಂದ ಇನ್ನು 4 ಜನಕ್ಕೆ ನೀವು ಫ್ರೀಯಾಗೆ ಕ್ಲಾಸನ್ನು ಹೇಳ್ಕೊಡ್ಬೇಕು. ಅದನ್ನು ಈ ಥರ ಬೆಳೆಸ್ಕೊತ ಹೋಗೋದ್ರಿಂದ ಎಷ್ಟೋ ಅವಕಾಶಗಳು ಸಿಗದೇ ಇರೋ ಹೆಣ್ಮಕ್ಳಿಗೆ ಈ ಅವಕಾಶಗಳು ಸಿಗುತ್ತೆ ಅಂಥೇಳಿ ನಾನು ಪ್ರಾರಂಭ ಮಾಡಿದ್ದು ಸ್ನೇಹಲೋಕ ಲೇಡೀಸ್ ಕ್ಲಬ್ ಅಂಥೇಳಿ. ನಂತರ ದಿನಗಳಲ್ಲಿ ಏನಾಯಿತು ಅಂದರೆ ಬರೀ ಓನ್ಲಿ ನಾವು ಸ್ವಾವಲಂಬನೆ ಬದುಕು ಕಟ್ಕೊಳ್ಳೋದಲ್ಲ, ಹೆಣ್ಮಕ್ಳಲ್ಲಿ ಒಂದು ಸಾಮಾಜಿಕ ಮನೋಭಾವ ಇರ್ತೈತಿ, ಸಮಾಜ ಸೇವೆ ಮಾಡಬೇಕು. ನಾವು ಬರೀ ಮನೆಯನ್ನಷ್ಟೇ ಅಲ್ಲ, ಮನೆ ಜೊತೆ ನಾವು ಸಮಾಜನೂ ನಿಭಾಯಿಸ್ಕೊಂಡು ಹೋಗ್ತೇವೆ ಅನ್ನೋ ಒಂದು ಅವ್ರ ಸಾಮರ್ಥ್ಯ ಇದೆ. ಅದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು ಅನ್ನೋದರಿಂದ ನಮ್ಮಲ್ಲಿರೋ 10 ಜನಗಳಲ್ಲಿ ಹೇಳ್ಕೊತಾ ಹೋದೆ. ಇಲ್ಲವ ನಾವು 10 ಜನ ಕೂಡ ನಾವು ಸಾಮಾಜಿಕವಾಗಿ ಏನೋ ಸೇವೆ ಮಾಡೋಣ, ನಮ್ಮಿಂದ ಎಷ್ಟು ಸಕ್ತಕ್ಕೆ ಮಾಡೋಣ ಅಂಥೇಳಿ ಅವರೆಲ್ಲರೂ ಒಪ್ಕೊಂಡ್ರು. ಹಾಗಾಗಿ ನನ್ನ ಜೊತೆ ಕೈ ಜೋಡಿಸಿ ಅವರು ಒಂದಿಷ್ಟು ಸಾಮಾಜಿಕವಾಗಿ ಸ್ವಚ್ಛತಾ ಅಭಿಯಾನ ಅಂಥೇಳಿ ನಾವು ಒಂದು ಗಲ್ಲಿಗೆಲ್ಲ ಹೋಗಿ ಸ್ವಚ್ಛತಾ ಅಭಿಯಾನಗಳನ್ನು ಮಾಡ್ತಾಯಿದ್ದೆವು. ಒಂದು ಏರಿಯಾಕ್ಕೆ ಹೋಗಿದ್ದೆ, ಅದು ಪಾಂಪ್ಲೆಟನ್ನು ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದೆವು. ನೀವು ಸ್ವಚ್ಛತೆ ಕಾಪಾಡ್ಕೊಳ್ಳಿ, ನಿಮ್ಮ ಮನೆ ಹತ್ತಿರ ಇರೋ ಎಲ್ಲ ಕಸಗಳನ್ನು ಚೆಲ್ಲಬೇಡಿ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಅಂತ ನಾವು ಅವ್ರ ಮನೆ ಸುತ್ತಮುತ್ತ ಎಲ್ಲ ಕಸ ಹೊಡೆದು ಸ್ವಚ್ಛ ಮಾಡಿ ಅವ್ರಿಗೆ ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡಿದ್ದೇವೆ. ಯಾಕಂದರೆ ನಮ್ಮಲ್ಲಿ ಒಂದು ಸೇವಾ ಮನೋಭಾವನೆ ಬೆಳೆಯುತ್ತೆ, ಮತ್ತು ಜೊತೆಗೆ ಸಮಾಜದಲ್ಲಿ ಅವ್ರಿಗೂ ಒಂದು ಜವಾಬ್ದಾರಿ ಬರುತ್ತೆ, ನಾವು ಸ್ವಚ್ಛ ಇಟ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಂಗೆ ಆಗುತ್ತೆ ಅನ್ನಂತೇಳಿ. ಅದರ ಜೊತೆಗೆ ಈ ಪ್ರವಾಹ ಎಲ್ಲೆಲ್ಲಿ ಪ್ರವಾಹ ಆಕೈತಿ ಇಲ್ಲ ಅಲ್ಲೆಲ್ಲ ಸ್ವಲ್ಪ ಅವ್ರಿಗೆ ಏನೇನು ಸಮಸ್ಯೆಗಳಿರ್ತಾವೆ ಅಥವಾ ಅವ್ರಿಗೆ ದುಡ್ಡಿನ ಸಮಸ್ಯೆ ಇದ್ದರೆ ದುಡ್ಡು ಸಂಗ್ರಹ ಮಾಡಿ ಕಳಿಸೋದು. ಈ ಜಮ್ಮು ಕಾಶ್ಮೀರ ಪ್ರವಾಹ ನಿಧಿ, ಮಡಿಕೇರಿ ಪ್ರವಾಹ ನಿಧಿ ಸಂಗ್ರಹ ಎಲ್ಲ ಮಾಡಿ ಕಳಿಸೋದು, ಈ ಥರ ಎಲ್ಲ ಸೋಷಿಯಲ್ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆವು. ಇನ್ನೊಂದು ನನಗೆ ಖುಷಿ ಕೊಡುವಂಥ ಬಹಳ ಇಷ್ಟವಾದ ಕೆಲಸ ಅಂದರೆ ಅನ್ನ ಚೆಲ್ಲದಿರೋ ಅನ್ನ ಅಂಥೇಳಿ ಒಂದು ನಾನು ಪ್ರಾರಂಭ ಮಾಡಿದೆ. ಮದುವೆ ಮನೆಗಳಲ್ಲಿ ದೊಡ್ಡ ಮದುವೆ ಮನೆಗಳಲ್ಲಿ ಸಾಕಷ್ಟು ಅಡುಗೆ ಉಳಿತೈತಿ. ಕೊನೆಯದಾಗಿ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಅದನ್ನು ಯಾರಿಗೆ ಕೊಡಬೇಕು, ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಕೊನೆಗೆ ಎಲ್ಲೋ ಚೆಲ್ಲಿ ಹೋಗಿಬಿಡ್ತಾರೋ, ಯಾವುದೋ ಪ್ರಾಣಿ ತಿಂದು ಅದನ್ನೆಲ್ಲ ಗಲೀಜು ಮಾಡಿ ಹೋಗಿಬಿಡ್ತಾವೆ. ಹಾಗಾಗಿ ನಾನು ಎಷ್ಟೋ ಮ್ಯಾರೇಜ್ಗಳಲ್ಲಿ ನೋಡಿದೆ, ಉಳಿದ ಅಡುಗೆಗಳನ್ನು ಎಲ್ಲೋ ಒಂದು ತಿಪ್ಪೆಯಲ್ಲಿ ಎಸೆದು ಹೋಗಿಬಿಡ್ತಾರೋ ಅಥವಾ ಹೋಗಿ ನದಿಗೆ ಹಾಕಿ ಬಂದುಬಿಟ್ಟಿದ್ದಾರೋ. ನಾನು ಎಷ್ಟೋ ಮ್ಯಾರೇಜ್ಗಳಲ್ಲಿ ಅದನ್ನು ಕಣ್ಣಾರೆ ನೋಡಿದ್ರಿಂದ ಏನಾಯಿತು, ಇದನ್ನು ಏನಾದರೂ ಮಾಡಿ ನಾನು ತಡಿಬೇಕು ಅನ್ನೋದರಿಂದ ಒಂದು ಕಾನ್ಸೆಪ್ಟ್ ಹಾಕ್ಕೊಂಡೆ. ಪ್ರತಿ ಕಲ್ಯಾಣ ಮಂಟಪದಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟು ಬಂದೆ, ಅಲ್ಲಿ ಒಂದು ಬ್ಯಾನರ್ ಹಾಕಿ ಬಂದೆ, ನಿಮ್ಮಲ್ಲಿ ಏನಾದರೂ ಅಡುಗೆ ಉಳಿದ್ರೆ ನಮಗೆ ಕೊಟ್ಟು ಕಳಿಸಿ, ನಾವು ಅದನ್ನು ಅವಶ್ಯಕತೆ ಇರೋರಿಗೆ ಹಂಚ್ತೇವೆ ಅಂತೇಳಿ. ಆ ಬ್ಯಾನರ್ ಹಾಕಿನಿಂದ ಬಹಳ ಪ್ರೋತ್ಸಾಹ ಸಿಕ್ತಿ ಜನಗಳಿಂದ, ಮತ್ತು ಅದನ್ನು ಸರಿಯಾಗಿ ಬಹಳ ಜನಗಳು ಉಪಯೋಗ ಮಾಡಿಕೊಂಡ್ರು. ಪ್ರತಿ ಸಲ ಅಡುಗೆ ಉಳಿದಾಗಲೂ ನನಗೊಂದು ಕಾಲ್ ಬರ್ತಿತ್ತು. ಮದುವೆ ಸೀಸನ್ನಲ್ಲಂತರೂ ಫುಲ್ ಬ್ಯುಸಿನೇ. ಪ್ರತಿ ಕಾಲ್ ಬಂದರೂ ನಾನು ಹೋಗಿ ಒಂದು ಆಟೋ ಮಾಡ್ಕೊಂಡು ಹೋಗಿ ಅಲ್ಲಿಂದ ಅಡುಗೆನ ತಂದು ಅಲ್ಲೊಂದು ಸ್ಲಮ್ ಏರಿಯಾದಲ್ಲೆಲ್ಲ ಹಂಚಿ ನನ್ನ ಮನೆಗೆ ಬರ್ತಾಯಿದ್ದೆ. ಆ ಪ್ರತಿ ಆಟೋ ಖರ್ಚು ನಾನೇ ಭರಿಸ್ಕೊಂಡು ನನ್ನ ಸ್ವಂತ ದುಡಿಮೆಯಲ್ಲಿ ಅದನ್ನು ಭರಿಸ್ಕೊಂಡು ಅದನ್ನು ಆಟೋವನ್ನು ಒಯ್ದು ಅಲ್ಲೆಲ್ಲ ಹಂಚಿ ಬಂದಾಗ ಆ ತೃಪ್ತಿನೇ ಬೇರೆ. ಇವಾಗಲೂ ನನಗೆ ತೃಪ್ತಿ ಕೊಡೋ ಕೆಲಸ ಅಂದರೆ ಅನ್ನ ಹಂಚೆ ಬರೋದನ್ನು. ಇವಾಗಾದರೂ ಯಾವುದಾದ್ರೂ ಅಡುಗೆ ಉಳಿದ್ರೆ ನನಗೆ ಫೋನ್ ಬರುತ್ತೆ, ನಾನು ಇಮಿಡಿಯೇಟ್ಲಿ ಹೋಗಿ ನಾನು ಅಡುಗೆನ ಯಾವ ಏರಿಯಾದಲ್ಲಿ ಕೊಡಬೇಕು ಅನ್ನೋದು ನನಗೆ ಮೊದಲೇ ಗೊತ್ತಿರೋದ್ರಿಂದ ಆ ಅಡುಗೆನ ಆ ಏರಿಯಾದಲ್ಲಿ ಹಂಚಿ ನನ್ನ ಮನೆ